ಬಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಮೇಲೆ ಮಸಿ ದಾಳಿಯಾಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಮಸಿ ಎರಚಿರುವುದು ಮಹಿಳೆಯಲ್ಲಿ. ಅಭಿಜಿತ್ ದೀಪ್ಗೆ ಮುಖಕ್ಕೆ ಶಾಯಿ ಎರಚಿರುವುದು ಮಹಿಳೆಯಲ್ಲಿ. ತಕ್ಷಣವೇ ಮಹಿಳೆಯನ್ನ ಸೆರೆ ಹಿಡಿದಿದ್ದಾರೆ ಕಾರ್ಯಕರ್ತರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸಿ ಹೋರಾಟ ನಡೀತಾ ಇದೆ ಇಲ್ಲಿ. ಸೊ ಈ ಸಂದರ್ಭದಲ್ಲಿ ಆ ಕಡೆ ಸೋನಂ ವಾಂಗ್ಚುಕ್ ಆಸ್ಪತ್ರೆಗೆ ಅವರು ಸೇರಿಕೊಂಡಿದ್ದಾರೆ. ಬಹಳ ಅವರ ದೇಹ ಸ್ಥಿತಿ ಗಂಭೀರವಾಗ್ತಾ ಇತ್ತು. ಸುಮಾರು 20 ದಿನಗಳಿಂದ ಉಪವಾಸವನ್ನು ಮಾಡ್ತಾಯಿದ್ರು. ಇದರ ಮಧ್ಯೆ ಉಪವಾಸ ನಾನು ಕಂಟಿನ್ಯೂ ಮಾಡ್ತೀನಿ, ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಅಭಿಜಿತ್ ದೀಪ್ಗೆ ಮುಂದೆ ಬಂದರು. ಇವರು ಮುಂದೆ ಬರ್ತಾ ಇದ್ದಂತೆಯೇ ಅಭಿಜಿತ್ ದೀಪ್ಗೆ ಮೇಲೆ ಇಂಕಿನ ಅಥವಾ ಶಾಯಿಯ ದಾಳಿ ಒಂದು ಕಡೆ ಆಗಿದೆ. ಜಂತರ್ ಮಂತರಲ್ಲಿ ಈ ಧರ್ಮೇಂದ್ರ ಪ್ರಧಾನ್ ಹಲವಾರು ವಿದ್ಯಾರ್ಥಿಗಳ ಸಾವಿಗೆ ಕಾರಣಕರ್ತನಾಗಿರ್ತಕ್ಕಂಥ ವ್ಯಕ್ತಿ ಈ ದೇಶದಲ್ಲಿ. ಆದರೆ ಆ ವ್ಯಕ್ತಿಗೆ ಸ್ವಲ್ಪವೂ ಏನೂ ಇಲ್ಲದಂತೆ ಅನೇಕ ವಿದ್ಯಾರ್ಥಿಗಳು ಸತ್ರು, ನೀಟ್ ಅಕ್ರಮಗಳಾದರೂ ತನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅದೇ ಹುದ್ದೆಯಲ್ಲಿ ಆ ಮನುಷ್ಯ ಮುಂದುವರಿತಾ ಇರೋದು ನಿಜ. ಈ ಮನುಷ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹ ಮಾಡಿಕೊಂಡು ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅದರ ನಾಯಕ ಅಭಿಜಿತ್ ದೀಪ್ಗೆ ಮೇಲೆ ಈ ದಾಳಿ ನಡೆದಿದೆ.